ಓಕೆ, ಇವಾಗ ಏನು ಗೊತ್ತಾ, ನಾವು ಹಿಂದಿನ ಕಾಲದವರೆಲ್ಲ ಹೇಳಿ ಚೆನ್ನಾಗಿ ಓದು ಮಗ, ಒಂದು ಗೌರ್ಮೆಂಟ್ ಜಾಬ್ ತಗೋ ಮಗ ಅಂತ ಹೇಳೋರು. ನಮ್ಮ ಶ್ರೀರಾಮ್ ಬ್ರದರ್ ಹೆಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದರೆ, ನಿಮ್ಗೆ ಏನು ಗೊತ್ತದು ವಿಡಿಯೋ ಮಾಡೋಕ್ಕೆ ಅಷ್ಟೇ, ವಿಡಿಯೋ ಮಾಡಿ ಅರ್ನ್ ಮಾಡಿ, ಆ ರೀತಿ ಆಗಿದೆ ಇವಾಗಿನ ಜನ್ರೇಷನಲ್ಲಿ. ನೀವು ಹೇಳಿದ್ರಲ್ಲ ಓದಬೇಕು ಕಲಿಬೇಕು ನಮಗೂ ಹೇಳಿದರು. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ನೀವು ಯಾರಾದರೂ ಒಬ್ಬರು ಒಂದು ತಿಂಗಳು 30,000 ರೂಪಾಯಿ ಜಾಬಿಂದ ಮಾಡ್ಬೇಕಂದ್ರೆ ಎಷ್ಟು ಕಲಿಬೇಕು ಅವರು? ಒಂದು ಡಿಗ್ರಿ, ಮಾಸ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ಇವಾಗ 30,000 ರೂಪಾಯಿ ಅರ್ನ್ ಮಾಡೋದು ತುಂಬ ಕಷ್ಟ ಇದೆ. ಕಷ್ಟ ಅಲ್ಲ? ಅಟ್ಲೀಸ್ಟ್ ಒಂದು 15 ವರ್ಷ ಆದರೂ ಅವ್ರು ಕಲಿಬೇಕು. 12ರಿಂದ 15 ವರ್ಷ ಕಲೀಲೇಬೇಕು ಅವರು. ಕಲೀಲೇಬೇಕು. ಎಷ್ಟೋ ಜನ ಹೇಳ್ತಾರೆ, ನಾವು ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡಿ ಹಾಕಿದ್ದೀವಿ, ನಮ್ಗೆ ದುಡ್ಡು ಬರ್ತಿಲ್ಲ ಅಂತಾರೆ. ಎಷ್ಟು ದಿವಸ ಮಾಡಿದ್ರೆ ನೀವು ವೀಡಿಯೋಸ್ ಅಂತ ಕೇಳಿದೆ ನಾನು. ಸರ್ ಒಂದು 5 ವೀಡಿಯೋಸ್ ಮಾಡಿದ್ದೀನಿ ಅಂತಂದೆ. ಎಷ್ಟು ದಿವಸದಿಂದ ಮಾಡ್ತಿದ್ದೀರಾ? ಸರ್ ಒಂದು 2 ವಾರದಿಂದ. ಅಲ್ಲ, ನೀವು 30,000 ಸಂಬಳ ತೊಗೊಳಕ್ಕೆ 15 ವರ್ಷ ಓದೋಕ್ಕೆ ರೆಡಿ ಇದ್ದೀರಾ? ಕಾಂಟೆಂಟ್ ಕ್ರಿಯೇಷನ್ ಬಗ್ಗೆ ಸ್ವಲ್ಪ ಕಲೀರಿ. ಹೇಗೆ ವೀಡಿಯೋಸ್ ಮಾಡೋದು, ವೈರಲ್ ಯಾವಾಗುತ್ತೆ, ಆಡಿಯನ್ಸ್ನ ಹೆಂಗೆ ಎಂಗೇಜ್ ಮಾಡೋದು, ಥಂಬ್ನೇಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಏನು ಮಾಡಿದ್ರೆ ಆಡಿಯನ್ಸ್ ಇನ್ನೂ ಮತ್ತೆ ನಮ್ಮ ವೀಡಿಯೋಸ್ ಬರ್ತಾರೆ, ಇದನ್ನೆಲ್ಲ ಕಲಿತ್ರೆ ನಿಮ್ಮ ವೀಡಿಯೋಸು ಓಡುತ್ತೆ. ಅಟ್ಲೀಸ್ಟ್ ಒಂದು 6 ತಿಂಗಳು ಎಫರ್ಟ್ ಹಾಕಿ. ಪ್ರತಿ ತಿಂಗಳು ಒಂದು ವಾರಕ್ಕೆ 2 ವೀಡಿಯೋಸ್ ಹಾಕ್ಕೊಂಡೋಗಿ. ಒಂದು 30-50 ವೀಡಿಯೋಸ್ ನಿಮ್ಮ ಚಾನಲ್ ಆದಮೇಲೆ ನಿಮಗೆ ಒಂದು ಐಡಿಯಾ ಬರುತ್ತೆ, ಓ ವೀಡಿಯೋಸ್ ನಂಗೆ ಓಡ್ತಾ ಇದೆ, ಈ ವೀಡಿಯೋಸ್ ಓಡ್ತಿಲ್ಲ. ಅವಾಗ ಯಾವ್ದು ಓಡ್ತಿದೆ ಅದ್ರ ಮೇಲೆ ನೀವು ಮಾಡ್ಬೋದು. ಅದಾದ್ಮೇಲೆ 30,000 ತಿಂಗಳಿಗೆ ನಿರಂತರತೆ ಇರಬೇಕು, ಕಲಿತಾ ಇರಬೇಕು. ಕಲಿಯೋದಕ್ಕಿಂತ ಜಾಸ್ತಿ ಏನು ಅಂತಂದ್ರೆ ಇಂಪ್ರೂವ್ ಮಾಡಕ್ಕೆ ರೆಡಿ ಇರಬೇಕು. ಅಲ್ಲಿವರೆಗೂ ಪ್ರತಿ ವರ್ಷನೂ ನಿಮಗೆ ಸ್ಕೂಲ್ ಫೀಸ್ ಕಟ್ಟೋದಕ್ಕೆ ತುಂಬಾ ಸ್ಟ್ರಗಲ್ಸ್ ಇತ್ತು. ಇನ್ಫ್ಯಾಕ್ಟ್ ನಮ್ಮ ಪೇರೆಂಟ್ಸ್ ಎಲ್ಲ ಬರೀ ಸಾಲದಲ್ಲೇ ಬಂದವರು ಅಂತ ಹೇಳ್ಬೋದು, ಅಷ್ಟು ಓದಾಡಿದ್ದಾರೆ. ಆಯಿತು, 3rd ಇಯರ್ ಇಂಜಿನಿಯರಿಂಗ್ ಇರ್ಬೇಕಾದ್ರೆ ಆಕ್ಸೆಂಚರಲ್ಲಿ ಕೆಲಸ ಸಿಕ್ತು, ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. 1 ವರ್ಷ ಮುಗೀತು. ಆ ಟೈಮಲ್ಲಿ ನನ್ನ ತಂದೆಯವ್ರಿಗೆ ಒಂದು ಗಿಫ್ಟ್ ಕೊಟ್ಟೆ. ಅಪ್ಪ ಅಮ್ಮ, ಆ ತಂದೆಗೆ ಒಂದು ಪ್ಯಾಂಟ್ ಶರ್ಟ್ ಪೀಸು, ಅಮ್ಮಗೆ ಒಂದು ಸಾರಿ. ಅವರು ಬಂದಿದ್ರು ಬೆಂಗಳೂರಿಗೆ. ಬಂದಾಗ ಅಲ್ಲ, ಮುಂಬೈಯಲ್ಲಿ, ಅಲ್ಲಿ ಫಸ್ಟ್ ನನ್ನ ಪೋಸ್ಟಿಂಗ್ ಆಯ್ತು ಮುಂಬೈಲಿ. ಅವ್ರಿಗೆ ಬಾಕ್ಸ್ ಇದನ್ನು ಕೊಟ್ಬಿಟ್ಟು ಏನು ಹೇಳಿದೆ, ಇದು ತೊಗೊಳ್ಳಿ ಅಂತಂದ್ಬಿಟ್ಟು ಅದನ್ನು ಕೊಟ್ಬಿಟ್ಟು ಉಳಿದಿರೋ ದುಡ್ಡು ಏನಿತ್ತಲ್ಲ ಫಸ್ಟ್ ಮಂತ್ ಸ್ಯಾಲ್ರಿ ಅದನ್ನು ಕೊಟ್ಟೆ ಅವ್ರಿಗೆ. ನಮ್ಮ ತಂದೆಯವ್ರು ಒಂದು ಮಾತು ಹೇಳಿದ್ರು, ಯಾಕೆ ಇದ್ರ ಮೇಲೆ ಸುಮ್ಮನೆ ದುಡ್ಡು ಹಾಳು ಮಾಡೋಕೆ ಹೋದೆ, ಅದೇ ದುಡ್ಡು ಉಳಿಸಿದ್ರೆ ಸಾಲ ತೊಗೊಂಡಿರೋ ನಾವು ಕೊಟ್ಟಿರ್ಬೋದಾಗಿತ್ತಲ್ಲ ಅಂತಂದರು. ಇದು ಯಾವಾಗ ನಾನು ಜಾಬ್ ಸಿಕ್ಕು ನನ್ನ ಮೊದಲೇ ತಿಂಗಳು ಸ್ಯಾಲ್ರಿ ಬಂದಾಗ. ಅಷ್ಟಕ್ಕೆ ಅವ್ರು ಎಷ್ಟಾಯಿತು ಅಂತ ಕೇಳಿದ್ರು. ನಾನು ಯಾವತ್ತೂ ನಮ್ಮ ತಂದೆಗೆ ಹೆದರ್ಕೊಂಡು 1,000 ರೂಪಾಯಿ ಖರ್ಚು ಮಾಡಿದರೆ ಬರೀ 25% ದುಡ್ಡು ಮಾತ್ರ ಹೇಳ್ತಿದ್ದೆ, 250 ರೂಪಾಯಿ ಅಂತ ಅಷ್ಟೇ ಹೇಳ್ತಿದ್ದೆ. ಎಲ್ಲ ಮಿಡಲ್ ಕ್ಲಾಸ್ ಹುಡುಗರು ಮಾಡೋದು ಅದೇ ರೀತಿ. ಹಂಗೆ ಹೇಳಿದೆ. ಆಮೇಲೆ ಸರಿ ಬಿಡು, ಈಗ ತಾನೇ ಶುರು ಮಾಡಿದ್ದೀನಿ ಜಾಬು, ಮುಂದೆ ಬರ್ತಾ ಲೈಫ್ ಚೇಂಜ್ ಆಗುತ್ತೆ ಅಂದ್ಕೊಂಡು 1 ವರ್ಷ ಮುಗೀತು. ನೋಡ್ತೀನಿ ತಿಂಗಳು ಮಧ್ಯಾಹ್ನಷ್ಟಲ್ಲಿ ಪಾಕೆಟ್ ಖಾಲಿ, ದುಡ್ಡು ಉಳಿತಿರ್ಲಿಲ್ಲ. ಸರಿ, ಹೀಗೆ ಇದ್ರೆ ಚಿಂದಿ ಮಾಡ್ತಾ ಇದ್ರ? ಹಂಗೆ ಚಿಂದಿ, ಕುಡಿಯಲ್ಲ, ಬೇಜಾರು ಹೊರಗಡೆ ತಿನ್ನಲ್ಲ. ಏನು ಅಂತಂದ್ರೆ ಮನೆಗೆ ಕಳಿಸಿದ್ದೆ ದುಡ್ಡು. ಓಕೆ, ಮುಂಬೈ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ,